ಆದರೂ ಸಹಿತ ಈ ದೇಶದಲ್ಲಿ ಅಂದರೆ ಭ್ರಷ್ಟಾಚಾರ, ದುರಾಡಳಿತ, ಈ ಸ್ವಜನ ಪಕ್ಷಪಾತ ಇದೆಲ್ಲ ಸರ್ವಸಾಮಾನ್ಯವಾಗಿದೆ. ಹೆಂಗಂದ್ರೆ ಈ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ ಅಧಿಕಾರಿಗಳು. ಈಗ ಲಂಚ ಕೊಟ್ರೇನೆ ಕೆಲಸ, ಲಂಚ ಕೊಡಿದ್ರೆ ಕೆಲಸ ಇಲ್ಲ. ಇದು ಘಂಟಾಘೋಷವಾಗಿ ನಾನು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೂ ಹೇಳ್ತಾ ಇದ್ದೀನಿ. ಈಗ ಮಾನ್ಯ ಸಚಿವರು, ಸಮಾಜ ಕಲ್ಯಾಣ ಸಚಿವರು ಮನೆ ಮುಂದೆನೂ ಹೇಳಿ ಬರ್ತಿದ್ದೀನಿ. ಏನಂದ್ರೆ ಸ್ವಾಮಿ, ನಾವು 30 ವರ್ಷದಿಂದ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದಲ್ಲಿ ಗುತ್ತಿಗೆ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಾವು ಸಾಮಾಜಿಕ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈಗಿರುವಾಗ ಮೊನ್ನೆ 6/12/2012 ಟೆಂಡರ್ ಕರೀತಾರೆ. ಈ ಪ್ರಕ್ರಿಮೆಂಟ್ ಟೆಂಡರ್ 24 ಟೆಂಡರ್ಗಳು ಕರೀತಾರೆ ಸ್ವಾಮಿ. ನಾವು ಈ ಟೆಂಡರ್ಗಳಿಗೆ ಹಣ ಹಂಚಿಕೆ ಮಾಡಕ ಬ್ಯಾಂಕ್ಲಿಂದ ಲೇವಾದೇವಿ ಅವರಿಂದ ಸುಮಾರು ಲಕ್ಷಗಳ ಗಟ್ಟಲೆ ನಾವು ಸಾಲ ಮಾಡ್ಕೊಂಡು ಟೆಂಡರ್ಗಳು ಹಾಕಿದ್ದೀವಿ. ಟೆಂಡರ್ನಲ್ಲಿ ಟೆಕ್ನಿಕಲ್ ಬಿಡ್ ಓಪನ್ ಮಾಡ್ತಾರೆ. ಟೆಕ್ನಿಕಲ್ ಬಿಡ್ ಅಲ್ಲಿ ಪಾಸ್ ಆಗ್ತೀನಿ. ಫೈನಾನ್ಸಿಯಲ್ ಬಿಡ್ ಓಪನ್ ಮಾಡ್ತಾರೆ, ಪಾಸ್ ಆಗ್ತೀನಿ. 24 ಟೆಂಡರ್ಗಳಲ್ಲಿ 14 ಟೆಂಡರ್ಗಳು ನನಗೆ ಸಿಗುತ್ತೆ. ಇದರಿಂದ ಬಾಧಿತರಾದ ಈ ಮೇಲ್ವರ್ಗದವರು, ಗುತ್ತಿಗೆದಾರರು ಒಳಸಂಚು ಮಾಡ್ಕೊಂಡು ಇವನಿಗೆ ಟೆಂಡರ್ಗೆ ಸಿಗಬಾರ್ದನ್ನೋ ಉದ್ದೇಶದಿಂದ ಈ ಕಿಂಗ್ ಸೂಟ್ ಅನ್ನೋರು ಇದ್ದಾರೆ ಕರ್ನಾಟಕದಲ್ಲಿ. ಒಬ್ಬ ದೊಡ್ಡ ಸಪ್ಲೈಯರ್ ಅವರು ಕರ್ನಾಟಕ ಅರಣ್ಯ ನಿಗಮದಲ್ಲಿ 10 ರೂಪಾಯಿ ವಸ್ತುನ 1 ರೂಪಾಯಿಗೆ ಖರೀದಿ ಮಾಡಿಕೊಂಡು ಮೋಸ ಮಾಡ್ತಾರೆ. ಇವರು ಮತ್ತು ಗುತ್ತಿಗೆದಾರರೆಲ್ಲ ಸೇರಿ ನನಗೆ ಯಾವುದೇ ಕಾರಣಕ್ಕೂ ಟೆಂಡರ್ಗೆ ಸಿಗಬಾರದು ಅನ್ನೋ ಉದ್ದೇಶದಿಂದ MD ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ವಿಜಯಮೋಹನ್ ರಾಜ್ IFS ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕ ಶಿವಮೊಗ್ಗ ಹನುಮಂತರಾಯಪ್ಪ, ವಿಭಾಗೀಯ ವ್ಯವಸ್ಥಾಪಕರಾದ ಸುರೇಶ್ CN ಇವರಿಗೆ ಒಳಸಂಚು ಮಾಡ್ಕೊಂಡು ಒಳ ಒಪ್ಪಂದ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಕೊಂಡು ಇವತ್ತು ನನ್ನ ಟೆಂಡರ್ಗಳನ್ನ ವಿನಾಕಾರಣ ಇವನಿಗೆ ಮುಂದೆ ಬರಬಾರ್ದು, ಪರಿಶಿಷ್ಟ ಜಾತಿ ಮುಂದೆ ಬರಬಾರ್ದು, ಇವನು ತಪ್ಪಿಸ್ಬೇಕನ್ನೋ ಉದ್ದೇಶದಿಂದ ಅಧ್ಯಕ್ಷರು ತಿಂದಿದ್ದಾರೆ. ಅಧ್ಯಕ್ಷರು ಮಾಡಿದ್ದಾರೆ. ಅಧ್ಯಕ್ಷರು ಅವರೇ. ಅಧ್ಯಕ್ಷರ ಮನೆಗೆ ಹೋಗ್ತಾನೆ ಕಿಂಗ್ ಸೂಟ್ ಅವರು, ಕಿಂಗ್ ಸೂಟ್ ಬರಬೇಕು ಅಂತ ಇಲ್ಲಿ RT ನಗರದಾಗ ಇದ್ದಾರೆ, ದೊಡ್ಡ ಕಾಂಟ್ರಾಕ್ಟ್. ಇವರೆಲ್ಲ ಹೋಗಿ ಅಧ್ಯಕ್ಷರ ಒಳಗೊಂಡು ಅಧ್ಯಕ್ಷರಲ್ಲಿ ಮಾತಾಡಿಕೊಂಡು MDಗಳು ಕರೆಸಿ, EDಗಳು ಕರೆಸಿ, ಅಧಿಕಾರಿಗಳು ಕರೆಸಿ ನನ್ನ ಟೆಂಡರ್ಗಳನ್ನ ಇವರು ಕನ್ಸಿಡರ್ ಮಾಡದೆ ಬೇರೆ ಟೆಂಡರ್ ಕರೆದಿದ್ದಾರೆ. ಇದು ಸಮಂಜಸವಾಗಿದೆ ಸ್ವಾಮಿ. ದಲಿತರ ಉದ್ಧಾರ, ದೇಶದ ಉದ್ಧಾರ. ಎಲ್ಲಿ ಉದ್ಧಾರ? ದುಡ್ಡು ಕೊಟ್ರೆ ಉದ್ಧಾರ. ಇನ್ನು ಮುಂದೆ 100 ವರ್ಷ ಹೋದ್ರೂ ಸಹಿತ ನಮಗೆ ನ್ಯಾಯ ಸಿಗೋದಿಲ್ಲ. ಎಲ್ಲ ಟೆಂಡರ್ಗಳಲ್ಲೂ ನಾವು ಟೆಂಡರ್ನಲ್ಲಿ ಅಕ್ಸೆಪ್ಟ್ ಆಗಿದ್ರು ಸಹಿತ ಯಾವ ಉದ್ದೇಶದಿಂದ ನನ್ನ ಕ್ಯಾನ್ಸಲ್ ಮಾಡಿ ಇವರು ರೀಟೆಂಡರ್ ಕರೀತಾರೆ? ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದೇಳ್ತದೆ ಕರ್ನಾಟಕ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಅಲ್ಲಿ ಕೇಳೋರಿಲ್ಲ. ನಿವೃತ್ತಿ ಆಗಿರೋರಿಗೆ ಕೆಲಸಕ್ಕೆ ತಕೊಂಡು 60,000 ರೂಪಾಯಿ ಸಂಬಳ ಕೊಡ್ತಾರೆ. ಇನ್ನೊಂದು ಅಡ್ವಾನ್ಸ್ ವರ್ಕ್ ಅಂತ ಮಾಡ್ತಾರೆ, ಟೆಂಡರ್ಗೆ ಕರೆಯೋದಿಲ್ಲ. ಸರ್ಕಾರ, ಘನ ಸರ್ಕಾರ ತುಂಡು ಗುತ್ತಿಗೆ ರದ್ದು ಮಾಡಿ ವರ್ಷಗಳಾಯ್ತು. ಇವತ್ತು ತುಂಡು ಗುತ್ತಿಗೆ ಮಾಡಿ ಲಕ್ಷಾಂತರ ರೂಪಾಯಿ ಹೊಡಿತಾರೆ. ಈ ಒಂದು ವಿಜಯಮೋಹನ್ ರಾಜು IFS ಮತ್ತು ಹನುಮಂತರಾಯಪ್ಪನವರು, ಈ ವಿಭಾಗೀಯ ವ್ಯವಸ್ಥಾಪಕರು CN ಸುರೇಶ್ ರವರು ಸಾಕಷ್ಟು ಕೊಳ್ಳೆ ಹೊಡೆದು ದುಡ್ಡು ನಮ್ಮ SC ST ಗುತ್ತಿಗೆದಾರರಿಗೆ ಅನ್ಯಾಯ ಮಾಡಿದ್ದಾರೆ. ಸಂವಿಧಾನದಲ್ಲಿ ನಮಗಾಗಿ ಅವಕಾಶಗಳಿವೆ. ಅವಕಾಶಗಳಿದ್ರೂ ಸಹಿತ ನಮ್ಮನ್ನು ವಂಚನೆ ಮಾಡಿ ಇವತ್ತು ನನ್ನ ಬೀದಿ ಪಾಲು ಮಾಡಿದ್ದಾರೆ. ನಾನು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ನಾನು ಬೀದಿ ಪಾಲು, ಸಾವು ಬದುಕಿನಲ್ಲಿ ಹೋರಾಡ್ತಾ ಇದ್ದೀನಿ. ಇಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬೇಕಾ ಸ್ವಾಮಿ? ಪ್ರಜಾಪ್ರಭುತ್ವ ರಾಷ್ಟ್ರ ಇದು. ಪ್ರಜೆಗಳಿಗಾಗಿ ಇರುವಂತ ದೇಶ. ನಮಗಾಗಿ ಅಧಿಕಾರಿಗಳು ನಮ್ಮಿಂದ ನಮ್ಮ ಟ್ಯಾಕ್ಸ್ಗಳು ತಿಂದು, ನಮ್ಮ ಟ್ಯಾಕ್ಸ್ಗಳಲ್ಲಿ ಇವರು ಸಂಬಳಗಳು ಕೊಟ್ಟು
ಆಲೋಚನೆ ಮಾಡ್ತಾರಂದ್ರೆ ಇನ್ನು ನಾವು ಏನು ಹೇಳ್ಬೇಕಾಗಿದೆ ಸ್ವಾಮಿ? ತಾವೇ ಆಲೋಚನೆ ಮಾಡಬೇಕು. ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಸರ್ಕಾರನೂ ಇದ್ರ ಬಗ್ಗೆ ಎಚ್ಚೆತ್ತುಕೊಬೇಕಾಗಿದೆ. ಸರ್ಕಾರಗಳು ನಡೀತಾ ಇರೋದೇ ಈ ಟೆಂಡರ್ ಕಮಿಷನ್ಗಳಿಂದ. ನಾನು ಸಾಬೀತು ಮಾಡ್ತೀನಿ. ಬಿಜೆಪಿ ಸರ್ಕಾರ ಇದ್ದಾಗ 40%, ಈಗ ಯಾವ ಪರ್ಸೆಂಟ್ ಐತೆ? ಮಾನ್ಯ ಭೀಮಣ್ಣ ಇವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಇದಕ್ಕೆ ಉತ್ತರ ಕೊಡ್ಬೇಕು. ಈಶ್ವರ್ ಖಂಡ್ರೆ ಸಾಹೇಬರು ಇಂಥ ಅಧಿಕಾರಿಗಳು ಮಾಡ್ಕೊಂಡು ಏನ್ ಮಾಡ್ತಾ ಇದ್ದಾರೆ ದೇಶದಲ್ಲಿ? ಈ ದೇಶದಲ್ಲಿ ನಾವು ಬದುಕಬೇಕಾ? ಸಮಾಜದಲ್ಲಿ ನಾವು ಬದುಕು ಬಾಳ್ಬಹುದಾ? ಸಾಮಾಜಿಕ ಬಹಿಷ್ಕಾರ ಹಾಕಿದಾರಲ್ಲ, ಒಬ್ಬ ಇರೋ ಅಂತ ಅವಶ್ಯಕತೆ ಹಕ್ಕುಗಳನ್ನ ಕಿತ್ಕೊಂಡಿರೋ ಅಂತ ವಿಚಾರ ಇದೆ. ಇದಕ್ಕೆ ಇಂಥ ಅನ್ಯಾಯ ಆದ್ರೆ ನೀವು ಜಾರಿ ನಿರ್ದೇಶನ, ನಾಗರಿಕ ಜಾರಿ ನಿರ್ದೇಶನಾಲಯ ಅಂತ ಇದೆ. ಹೌದು ಸ್ವಾಮಿ, ಕಂಪ್ಲೇಂಟ್ ಮಾಡಿದ್ವಿ ಸ್ವಾಮಿ. ಮಾಡಿದ್ವಿ, ಕೊಟ್ಟಿದ್ದೀವಿ ಸ್ವಾಮಿ. ಅದರಿಂದ ಪ್ರಯೋಜನ ಆಗಿದೆಯಾ? ಈ ಪ್ರಯೋಜನ ನೋಡ್ತಾ ಇದ್ದೀವಿ. ಇನ್ನು DCPಗಳನ್ನ ಅಲ್ಲಿ DO SP ಹಾಕಿಲ್ಲ, ಅವ್ರು ಹಾಕಿಲ್ಲ, ಈಗ ಹಾಕಿಲ್ಲ ಅಂತ ಕಥೆ ಹೇಳ್ತಾರೆ. ಇನ್ನು ನಡೆಯೋದಲ್ಲೇ ಇದೆ. ಹೌದು ಸ್ವಾಮಿ, ಇನ್ನು ಅದು ಒಂದು ಬಂದಿಲ್ಲ ಸ್ವಾಮಿ. DOSP 25 DOSಗಳನ್ನ ಆಯ್ಕೆ ಮಾಡಬೇಕು. ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಿಲ್ಲ.